Gauri Shankar meditation is very important for enlightenment, to get concentration, to listen intuition, to get third eye. ಸಂಪೂರ್ಣವಾಗಿ ನಿದ್ದೆ ಬರಬೇಕಂದ್ರೆ ಈ ಟೆಕ್ನಿಕ್ ಮಾಡ್ಬೋದು. ಅದರವಾಗಿ ನಮಗೆಲ್ಲರಿಗೆ ಐಸೆಟ್ ಇರ್ತಾವಲ್ಲ, ಅದೆಲ್ಲ ಹೋಗ್ತದೆ. ವಿ ಆರ್ ಗೆಟಿಂಗ್ ಕಾನ್ಸ್ಟೆಂಟ್ ಮೈಂಡ್, ಫೋಕಸ್ಡ್ ಮೈಂಡ್. ವಿ ಆರ್ ಲಿಸನಿಂಗ್ ಇಂಟ್ಯೂಷನ್. ವಿ ಆರ್ ಗೆಟಿಂಗ್ ಎಂಟರ್ಟೈನ್ಮೆಂಟ್ ಬಿಕಾಸ್ ವಿ ಹ್ಯಾವ್ ಟೂ ಥಿಂಗ್ಸ್ ಇನ್ಸೈಡ್. ಎರಡು ತತ್ವ ನಮ್ಮ ಅಂತರದಲ್ಲಿರುತ್ತೆ. ನಾವೆಲ್ಲರೂ ಶಿವರೇ. 50% ಪಾರ್ವತಿ, 50% ಶಿವ. ಮೇಲ್ ಫಿಮೇಲ್ ಕ್ವಾಲಿಟೀಸ್ ಇರ್ತವೆ ನಮ್ಮ ಅಂತರದಲ್ಲಿ. ನಾವು ಯಾಕೆ ಈ ಫಿಸಿಕಲ್ ಬಾಡಿ ಮನುಷ್ಯ ರೀತಿಯಲ್ಲಿ ಮೇಲಾಗಿ ಜನ್ಮ ತಗೊಂಡಿವಿ ಅಂದರೆ ಇದು 51% ಇರುತ್ತೆ. 59% ಫಿಮಿನೈನ್ ಕ್ವಾಲಿಟೀಸ್ ಇರ್ತವೆ ನಮ್ಮ ಅಂತರದಲ್ಲಿ. ನಿಮಗೆ 51% ಇರ್ತದೆ ಮಸ್ಕ್ಯುಲೈನ್ ಫಿಮಿನೈನ್ ಕ್ವಾಲಿಟೀಸ್. ಯಾವುದು 1% ಎಕ್ಸ್ಟ್ರಾ ಇದ್ದರೆ ಆ ಜನ್ಮ ತಗೊತೀವಿ ನಾವು. ವೆನ್ ವಿ ಆರ್ ಡೂಯಿಂಗ್ ದಿಸ್ ಗೌರಿ ಶಂಕರ್, ದಿ ಬ್ಯಾಲೆನ್ಸ್ 50-50. Once you are not experiencing inside about your feminine qualities, you are not respect women also. Once you experience masculine qualities inside, you are not experience also. This Gauri Shankar gives you clarity. ಪುರುಷರ ಸ್ವಭಾವ ಅಂತರದಲ್ಲಿರ್ತದೆ ಸ್ತ್ರೀಯಲ್ಲಿ. ಸ್ತ್ರೀ ಅಂತರದಲ್ಲಿರುವ ಪುರುಷ ಸ್ವಭಾವವನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಬಾಹ್ಯದಲ್ಲಿರುವ ಪುರುಷರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅರ್ಥ ಮಾಡ್ಕೊತಾರೆ. ಈ ಪುರುಷರನ್ನು ಅಂತರದಲ್ಲಿರುವ ಸ್ತ್ರೀ ಮೂರ್ತಿಯನ್ನು 49% ಇರುವ ಸ್ತ್ರೀ ಮೂರ್ತಿ ತತ್ವವನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ ಅವರು ಬಾಹ್ಯದಲ್ಲಿರುವ ಸ್ತ್ರೀ ಮೂರ್ತಿಗೆ ಸಮಾನ ತತ್ವ ಕೊಡ್ತಾರೆ. ಇಲ್ಲಿದ್ರೆ ಡಾಮಿನೇಷನ್ ಮಾಡ್ತಾರೆ. ಸೊ ದಟ್ ದಿಸ್ ಇಸ್ ದ ಮೆಥಡ್ ಟು ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಇನ್ಸೈಡ್. ಪುರುಷತ್ವ ಸ್ತ್ರೀತ್ವ ಅಂತರದಲ್ಲಿ ಎಕ್ಸ್ಪೀರಿಯನ್ಸ್ ಆದರೆ ಅವ್ರ ಕಲ್ಯಾಣ ಆಗುತ್ತೆ. ಅವ್ರ ಕಲ್ಯಾಣ ಲೋಕ ಕಲ್ಯಾಣ. ವೆರಿ ಇಂಪಾರ್ಟೆಂಟ್ ಮೆಡಿಟೇಷನ್. ಎವ್ರಿ ಒನ್ ಮಸ್ಟ್ ಪ್ರಾಕ್ಟೀಸ್ 21 days ಬಿಫೋರ್ ಗೋಯಿಂಗ್ ಟು ಬೆಡ್. ಇದು ಒಂದು ಸಾರಿ ಮಾಡೋದು. ಬೆಡ್ರೂಮ್ನಲ್ಲಿ ಹೋಗಿ ಎಲ್ಲ ಕೆಲಸ ಆದಮೇಲೆ ನೀವು ಈ ಟೆಕ್ನಿಕ್ ಮಾಡಿ ಮಲ್ಕೋಬೋದು. ಥರ್ಡ್ನೇ ಸ್ಟೆಪ್ ನಾವು ಮಲ್ಕೊತೀವಿ. ಡೀಪ್ ಸ್ಲೀಪ್ ಬರುತ್ತೆ. ಸ್ಲೀಪ್ ಒನ್ ಶಾರ್ಟ್ ರಿಸಲ್ಟ್. ಭಾಳ ಜನಗೆ ಸ್ಲೀಪ್ ಬರೋಲ್ಲ, ನಿದ್ದೆ ಬರೋಲ್ಲ. ಅವರು ಎಲ್ಲ ಟ್ಯಾಬ್ಲೆಟ್ ಹಾಕೊಂತಾರೆ. ಈ ಟೆಕ್ನಿಕ್ ನೋಡಿ, ಒನ್ ಶಾರ್ಟ್ ರಿಸಲ್ಟ್. ಯೂರಿನ್ ಎದ್ದೇಳೋದಿಲ್ಲ. ಯಾಕೆ ಎದ್ದೇಳೋದು? ಕನಸು ಬರಲ್ಲ, ಏನೂ ಬರಲ್ಲ. ಒನ್ಸ್ ಯು ಸ್ಲೀಪ್ ಡೀಪ್ಲಿ, ಯು ಆರ್ ಗೆಟಿಂಗ್ ಕಂಪ್ಲೀಟ್ ಹೆಲ್ತ್. ನಿದ್ದೆಯಲ್ಲಿ ನಾವು ಕಾಸ್ಮಿಕ್ ಎನರ್ಜಿ ತಗೊತೀವಿ. ವಿ ಆರ್ ಆಕ್ಟಿವೇಟಿಂಗ್ ಕುಂಡಲಿನಿ, ಸೊ ದಟ್ ವಿ ಆರ್ ಗೆಟಿಂಗ್ ಕಂಪ್ಲೀಟ್ ಹೆಲ್ತ್. ಥರ್ಡ್ ಐ ನೋಡ್ತಾ ಇರ್ತೀವಿ. ಥರ್ಡ್ ಐನಲ್ಲಿ ಈ ಜ್ಯೋತಿ ತ್ರಾಟಕ ಇರ್ತೈತಿ. ಇದರಲ್ಲಿ ಸೆಕೆಂಡ್ ಸ್ಟೆಪ್ಪು. ಅದು ನೋಡುವಾಗ ನಮಗೆ ಭಾಳ ಕಾನ್ಸಂಟ್ರೇಷನ್ ಬರುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಇಲ್ಲೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ ಪಿಕ್ಚರ್ ಗ್ಲ್ಯಾಂಡ್. ಸೊ ದಟ್ ಹೀಲಿಂಗ್ ಆಗುತ್ತೆ. ಇಲ್ಲಿ ಎಲ್ಲ ಸ್ಪೆಟ್ಸ್ ಹೋಗ್ತವೆ. ನಮಗೆ ಐಸೈಟ್ ಹೋಗುತ್ತೆ. ವೈ ವಿ ಆರ್ ಗೆಟಿಂಗ್ ಐಸೈಟ್? ಬಿಕಾಸ್ ವಿ ಆರ್ ಜಡ್ಜಿಂಗ್. ವಿ ಆರ್ ಗಿವಿಂಗ್ ರಾಂಗ್ ಜಡ್ಜ್ಮೆಂಟ್ ಟು ದ ಸೊಸೈಟಿ. ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂದರೆ ನೀವು ಮಾತಾಡಬೇಡ. ಮಾತಾಡಿದ್ರೆ ನಿಮ್ಮ ಕಣ್ಣು ಹೋಗ್ತದೆ. ಗಿವ್ ರೈಟ್ ಜಡ್ಜ್ಮೆಂಟ್. ವಾಟ್ ಈಸ್ ರೈಟ್ ಜಡ್ಜ್ಮೆಂಟ್? ಎವ್ರಿಥಿಂಗ್ ಇಸ್ ಡಿವೈನ್. ಸರ್ವಂ ಕಲಿದಂ ಬ್ರಹ್ಮ. ಇದ್ರ ಗುದ್ದಾಡಿದ್ರೆ ದೈವ ಕಾರ್ಯ ಅಂತ ಹೇಳಿ. ಅಯ್ಯೋ ಗುದ್ದಾಡ್ತಾರೆ, ಇವ್ರು ಕೆಟ್ಟವ್ರು, ಇವ್ರು ಒಳ್ಳೆಯವರು ಅಂತ ಜಡ್ಜ್ ಮಾಡಬೇಡ. ಬಿಕಾಸ್ ವಾಟ್ ಎವರ್ ಗಿವಿಂಗ್ ಜಡ್ಜ್ಮೆಂಟ್, ಯು ಆರ್ ಬಿಕಮಿಂಗ್ ಲೈಕ್ ದಟ್. ನೀವೆಲ್ಲರೂ ಪಾಪಾತ್ಮರದೇ ನಾನು ಆಗ್ತೀನಿ. ನಾನು ಏನು ಹೇಳ್ತೀನಿ ಇಬ್ಬರಿಗೆ, ನೀವೆಲ್ಲರಿಗೆ ನೀವು ದೇವ್ರ ಅಂತ ಹೇಳ್ತೀನಿ. ನಮಗೆ ಸಾವು ಬರಲ್ಲ ಅಂತ ಹೇಳ್ತೀನಿ. ನಾವು ಅಸೆಂಡ್ ಆಗ್ತೀವಿ ಅಂತ ಹೇಳ್ತೀವಲ್ಲ, ಅದೆಲ್ಲ ನನಗೆ ಅಪ್ಲೈ ಆಗುತ್ತೆ. ನೀವು ಯಾರೋ ಆ ರೀತಿಯಲ್ಲಿ ನೀವು ಮಾತಾಡಬೇಕು. ಅವ್ರ ಪರ್ಸನಲ್ ಇರೋಣ. 20 ಜನ ಗುದ್ದಾಡಿದ್ರೆ ಅವ್ರಿಗೆ ಅಜ್ಞಾನಲ್ಲೇ ಗುದ್ದಾಡ್ತಾರೆ. ವೈ ವಿ ಆರ್ ಗೆಟಿಂಗ್ ಫೈಟ್? ನಮಗೆ ಅವರಿಂದ ಅನ್ಯಾಯ ಬಂತು, ಅನ್ಯಾಯ ಆಗ್ತೀವಿ ಅಂದರೆ ನಿಮ್ಗೆ ಗುದ್ದಾಡ್ತೀವಿ. ಜ್ಞಾನ ಬಂದರೆ ಏನು ಜ್ಞಾನ? ನಿಮ್ಮ ಅನ್ಯಾಯಕ್ಕೆ ನೀವೇ ಕಾರಣ. ನೋ ಸಿಟ್ಟು ಬರಲ್ಲ ನಿಮಗೆ. ಬಾಹ್ಯ ಜನ ಯಾರನ್ನ ಬಂದು ನಿಮಗೆ ಏನನ್ನ ಸಿಟ್ಟು ಮಾಡಿದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಪ್ರೀತಿ ಇಲ್ಲ. ಯು ಆರ್ ಟಾರ್ಚರ್ಡ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ತ್ಯಾಗ ಮಾಡ್ಕೊತಿರಲ್ಲ. ನಿಮ್ಮ ಅಂತರದಲ್ಲಿ ಪೇಯ್ನ್ ಕ್ರಿಯೇಟ್ ಆಗುತ್ತೆ. ಆ ಪೇಯ್ನ್ಲಿಂದ ನಾವು ಕ್ರಿಯೇಟ್ ಮಾಡ್ಕೊತೀವಿ. ಯಾರು ಪೇಯ್ನ್ ಕೊಡ್ತಾರೋ ಅವ್ರಿಗೆ ಇಷ್ಟ ಇಲ್ಲಲ್ಲ, ಆ ಕೆಲಸ ಮಾಡ್ತೀವಿ. ಯಾವ ಕೆಲಸ ಮಾಡಿದ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ ಆ ಕೆಲಸ ಮಾಡ್ತೀವಿ. ಫೈಟ್ ಬರುತ್ತೆ. ಸೊ ಯಾರು ತಪ್ಪು? ನಮ್ಮದೇ. ಸೊ ದಟ್ ಡೋಂಟ್ ಶಾಟ್ ಔಟ್ ಸೈಡ್. ದಿಸ್ ಇಸ್ ಟ್ರೂ.
ಇದು ಕ್ಲಾಸ್ ಹೇಳ್ಬೇಕು ನಿಮಗೆ, ಬಟ್ ಅಷ್ಟು ಟೈಮ್ ನನಗೀಗ ಪ್ರಾಕ್ಟಿಕಲ್ ಕೊಟ್ಟರೆ ಅಟ್ಲೀಸ್ಟ್ ನೀವು ಕ್ಲೆನ್ಸ್ ಆಗ್ತೀವಿ ಅಂದರೆ ಪ್ರಾಕ್ಟಿಕಲ್ಸ್ ಇನ್ನೂ ಭಾಳ ಇದಾವೆ. ಯು ಆರ್ ಗಿವಿಂಗ್ ಓನ್ಲಿ 1.5 day. ಐ ನೀಡ್ ಮಿನಿಮಮ್ 58 hours, 3-4 days ಬೇಕು ನಿಮಗೆ. ಅವೆಲ್ಲ ಕೇಳಿದ್ರೆ ನನ್ನ ಹತ್ರ ನೀವೀಗ ಮೋಕ್ಷ ಬರುತ್ತೆ ಡೆಫಿನೆಟ್ಲಿ. ಸೊ ದಟ್ ಐ ಟ್ರೈ ಟು ಆರ್ಗನೈಸ್ ಎ ಗ್ರೇಟ್ ವರ್ಕ್ಶಾಪ್ ಅಟ್ ಕೂರ್ಗ್. ಜನಸಂಚಾರ ಇಲ್ಲೇ ಅಲ್ಲಿ. ಶೌಟ್ ಮಾಡಿದ್ರೆ ಒಂದು 10 kilometers ಹೋಗ್ತೀನಿ ನೀವು ಶೌಟ್. ಬಿಕಾಸ್ ವಿ ಸಪ್ರೆಸ್ಡ್ ಮೆನಿ ಇನ್ಕಾರ್ನೇಷನ್ಸ್, ವಿ ಸಪ್ರೆಸ್ ವಿತ್ ಮೆನಿ ಎಮೋಷನ್ಸ್, ಸೊ ದಟ್ ವಿ ಆರ್ ಟೇಕಿಂಗ್ ಮೆನಿ ಬರ್ತ್ಸ್. ಯಾಕೆ ನಮಗೆ ಇನ್ನೊಂದು ಜನ್ಮ ಬರ್ತದೆ ಅಂದರೆ ಅಲ್ಲಿ ಫೇಲ್ ಆಗ್ತೀವಿ, ಗುದ್ದಾಡ್ತೀವಿ, ಈ ಜನರೆಲ್ಲ ಕೆಟ್ಟವ್ರು ಅಂದರೆ ನಮ್ಗೆ ಸಾವು ಬರುತ್ತೆ. ಯಾಕಂದರೆ ಅವ್ರು ಕೆಟ್ಟವರಲ್ಲ, ನೀನು ನಿನ್ನ ಬಗ್ಗೆ ಕೆಟ್ಟ. ಯಾಕಂದರೆ ಯು ಆರ್ ನಾಟ್ ಕ್ರಿಯೇಟಿಂಗ್ ನ್ಯೂ ಥಿಂಗ್ಸ್ ಬಿಕಾಸ್ ಆಫ್ ನಾಟ್ ನೋಯಿಂಗ್ ಕ್ರಿಯೇಷನ್. ಕ್ರಿಯೇಷನ್ ಬಂದರೆ ಸಾಕು, ನಿನಗೇನು ಬೇಕು ಅದು ಬರುತ್ತೆ, ಮೋಕ್ಷ ಬರುತ್ತೆ. ಮಾಸ್ಟರ್ ಟೀಚರ್ ಡಸಂಟ್ ಟೀಚ್ ಕ್ರಿಯೇಷನ್. ಎವ್ರಿ ಗುರು ಸೇಸ್ ಯು ಶುಡ್ ಸರೆಂಡರ್ ಟು ಅನದರ್ ಗುರು. You are the guru of your own life. You are the mastery about your own life. True creation, true focus. This is Satya. ಯಾರಿಗೆ ಏನು ಬೇಕು ಅದು ಕ್ರಿಯೇಟ್ ಮಾಡಲ್ಲ, ಅದಕ್ಕೋಸ್ಕರವಾಗಿ ಇನ್ನೊಬ್ಬರ ಜೊತೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಆಶೀರ್ವಾದ ಕೊಡಿ. Why you are taking blessings from others? You don't know creation. You felt someone is greater than you. ಸೊ ದಟ್ ಯು ಆರ್ ಆಸ್ಕಿಂಗ್. ದೇವ್ರ ಬಗ್ಗೆ ಯಾಕೆ ನಾವು ಕೈ ಜೋಡಿಸ್ತೀವಿ? ನನ್ನ ಜೀವನ ನನ್ನ ಕೈಲಲ್ಲ, ನೀನು. ಅವ್ರೇನು ಹೇಳ್ತಾರೆ, ನಾನೆಲ್ಲಪ್ಪ ನೀನೇ ಅಂತ ಹೇಳ್ತಾರೆ. ಜಸ್ಟ್ ಲಾಜಿಕಲ್ನಲ್ಲಿ ಥಿಂಕ್ ಮಾಡಿ, ಇಷ್ಟು ಗೋಪುರ ಬಂತು, ಇಷ್ಟು ಗುಡಿ ಬಂತು, ಇಷ್ಟು ಚರ್ಚ್ ಬಂತು, ಮಸೀದಿಗಳು ಬಂತು, ಪ್ರಾಬ್ಲಮ್ ಕಡಿಮೆ ಇದೆ ಹೆಚ್ಚಾಗಿದೆ. ಬಿಕಾಸ್ ಯು ಆರ್ ಬೆಗಿಂಗ್ ಇನ್ ಫ್ರಂಟ್ ಆಫ್ ಗಾಡ್, ಯು ಲೂಸ್ ಯುವರ್ ಸೆಲ್ಫ್. ದಿಸ್ ಇಸ್ ಗ್ರೇಟ್ ಡಾಗ್ಮಾ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಒಂದು ಲಿಮಿಟೆಡ್ ಆಗಿ ನೀವು ನೋಡ್ತೀರಿ ದೇವರನ್ನು. ಇಷ್ಟು ದಪ್ಪಿರ್ತೀರಿ, ಸ್ಮಾಲ್ ಸೈಜ್ ಶರ್ಟ್ ಹಾಕಿದೆ, ನೀವು ವಿಶ್ವರೂಪದಲ್ಲಿದ್ದೀರಿ. ಎಲ್ಲಿ ನೋಡಿದ್ರೆ ನಿಮ್ಮ ಆತ್ಮಸ್ವರೂಪ ಇದೆ, ಬಟ್ ಯು ಆರ್ ನಾಟ್ ಸೀಯಿಂಗ್ ಎವ್ರಿವೇರ್ ಅಬೌಟ್ ಯುವರ್ ಸೆಲ್ಫ್. ಯು ಆರ್ ಸೀಯಿಂಗ್ ಅಟ್ ಓನ್ಲಿ ಸಮ್ ಪರ್ಟಿಕ್ಯುಲರ್ ವಿಗ್ರಹದಲ್ಲಿ ನೋಡ್ತೀವಿ. ಸೊ ದಟ್ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್. ಯಾಕಿದೆ ಆಯ್ತು ಅಂದರೆ, ಈಗ ನಾವಿಲ್ಲಿ ಗಾಡ್ ಅಂತ ನೋಡಿದ್ರೆ ಈ ಗಾಡ್ ಸಂಕಲ್ಪ ಪೀನಿಯಲ್ ಗ್ಲ್ಯಾಂಡಿಂದ ಇಲ್ಲಿ ಹೋಗ್ತದೆ. ದೆನ್ ಯು ಜಸ್ಟ್ ಸಿ ಎವ್ರಿವೇರ್ ಯುವರ್ ಡಿಗ್ರಿ. ದೆನ್ ಜಲಸ್ ವಿಲ್ ನಾಟ್ ಕಮ್, ನೋ ಒನ್ ಕ್ಯಾನ್ ಹಾರ್ಮ್ ಟು ಯು. ಇಲ್ಲಿ ಗಾಡ್ ಅಂತ ಬರ್ಕೊಂಡ್ರೆ ಸೃಷ್ಟಿ ಎಲ್ಲರಿಗೂ ಹೇಳ್ತೀರಿ ನಾನು ದೇವರಂತ, ಎಲ್ಲರ ಬಗ್ಗೆ ನೀವು ದೈವತ್ವ ಮಾತ್ರ ನೋಡ್ತೀರಿ. ಇದು ಅದ್ವೈತ ಅಂದರೆ. ಇವ್ರ ಬಗ್ಗೆ ನೀನು ದೇವತೆ, ನೀನು ದೇವರು, ನೋ. ಯು ಜಸ್ಟ್ ರೈಟ್ ಯುವರ್ ಥಾಟ್. Indirectly, through telepathy, we are giving message to everyone. How it is easy. ನಿಮ್ಮ ಕಲ್ಯಾಣ ಮಾಡಿದ್ರೆ ಸಾಕು, ಲೋಕ ಕಲ್ಯಾಣ ಆಗುತ್ತೆ. ನೀವು ಕ್ರಿಯೇಟರ್ ಆಗ್ತೀರಲ್ಲ, we are all connected to subconscious everyone, so that you are indirectly radiating others, so that I am spreading my knowledge to everyone. ಧ್ಯಾನ ಆಗಲಿದೆ, ಕ್ರಿಯೇಷನಲ್ಲಿ ಬಗ್ಗೆ ಆಗ್ತದೆ. ಯಾಕಂದರೆ ಕ್ರಿಯೇಷನ್ ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಹೋಗ್ತದೆ, ಇಲ್ಲಿ ಹೋಗಿದ್ರೆ ಎಲ್ಲರಿಗೂ ಇಂಡೈರೆಕ್ಟಲ್ಲಿ ನೀವು ದೇವರೇ ಅಂತ ಹೇಳ್ತೀವಿ ನಾವು ಟೆಲಿಬತ್ತಿನಲ್ಲಿ. ಸ್ವಲ್ಪ ಕ್ರಿಯೇಷನ್ ಅಂದರೆ ಹೆದ್ದೇಳ್ತಾರೆ ಅವರು. ಕ್ರಿಯೇಷನ್ದಿಂದ ಲೋಕಗಳೆಲ್ಲ ಮಾಡೋದು ಈಸಿ, ಧ್ಯಾನದಿಂದ ಮಾಡೋದು ವೆರಿ ಕಷ್ಟ. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳು ಪತ್ರಿಸಿ ಹೋಗ್ಬಿಟ್ರು. ಧ್ಯಾನದಿಂದ ಲೋಕಗಳೆಲ್ಲ ಆಗಲ್ಲ, ಸಂಕಲ್ಪದಿಂದ ಆಗ್ತದೆ. ಅವರೇ ಹೇಳಿದ್ರು ಸಂಕಲ್ಪ ಶಕ್ತಿಯಿಂದ. ಧ್ಯಾನದಿಂದ ಸ್ವಕಲ್ಯಾಣ, ಸಂಕಲ್ಪದಿಂದ ಲೋಕ ಕಲ್ಯಾಣ. ಬಟ್ ಈ ನೆವರ್ ಟೀಚರ್ಸ್ ಕ್ರಿಯೇಷನ್. ಇಟ್ ಟೀಚರ್ಸ್ ಓನ್ಲಿ ಮೆಡಿಟೇಷನ್ ಫಾರ್ ನಾನ್ ವೈಲೆನ್ಸ್. We are not eating animals, we are eating ourselves. Creating new things is called awakening our God. ನಿಮ್ಗೆ ಇಮ್ಮೋರ್ಟಾಲಿಟಿ ಬರಬೇಕಂದ್ರೆ ನೀವು ಯಾವಾಗಲೂ ಕ್ರಿಯೇಷನ್ ಮಾಡದೇ ಇರಬೇಕು. ಯಾವಾಗಲೂ ಅಂದರೆ ಸತ್ತೋಗೋರಿಲ್ಲ, 100 ವರ್ಷ ಅಲ್ಲ. ಒಂದು ಒಳ್ಳೆ ಆತ್ಮ ಇರುತ್ತೆ, ಬುದ್ಧಿ ಜಾಸ್ತಿ ಅವೇಗಿನ ಆಗಿರ್ತವ್ರಿಗೆ, ಅವ್ರು ಒಂದು ಕ್ರಿಯೇಷನ್ ಮಾಡ್ತಾರೆ. ಓಹೋ ಇಂಥ ಯೋಚನೆ ಮಾಡಿದ್ರೆ ಇದು ಬಂದಲ್ಲ, ಅದೇ ಯೋಚನೆ ಮಾಡ್ತಾರೆ ಅಷ್ಟೇ. ಒಂದು ಸಾರಿ ಕುಂಡಲಿ ಶಕ್ತಿ ಎಬ್ಬಿಸಿದ ಮೇಲೆ, ಆ ಕ್ರಿಯೇಷನ್ ಆದಮೇಲೆ ನೀವು ಅಂಥ ಯೋಚನೆ ಮಾಡಿದ್ರೆ ಸಾಕು, ಆ ಶಕ್ತಿ ಯಾವಾಗಲೂ ಬರ್ತಾ ಇರ್ತದೆ. ನಾಟ್ ಡೂಯಿಂಗ್ ಎನಿ ಕ್ರಿಯೇಷನ್, ನಾಟ್ ಡೂಯಿಂಗ್ ಎನಿ ಗೌರಿ ಶಂಕರ್, ನಾಟ್ ಡೂಯಿಂಗ್ ಎನಿ ಕ್ರಿಯಾ ಯೋಗ, ನಾಟ್ ಡೂಯಿಂಗ್ ಈವನ್ ಲೈಟ್ ಆಲ್ಸೋ.
Why we are all doing these lot of practices? Because we have struck in many emotions. We struck in past emotions. We struck in our past lives. ಪಾಸ್ಟ್ ಲೈಫ್ನಲ್ಲಿ ಅದು ಬರಬೇಕು ಇದು ಬರಬೇಕಂತ ಮತ್ತೆ ನಾವು ರೀಕ್ರಿಯೇಟ್ ಮಾಡ್ತೀವಿ. ಪಾಸ್ಟ್ ಈಸ್ ಪಾಸ್ಟ್. ಬಿಕಾಸ್ ಪಾಸ್ಟ್ನಲ್ಲಿ ಎಕ್ಸ್ಪೀರಿಯನ್ಸ್ ಫಿನಿಶ್ ಆಗಿದೆ. ಇಲ್ಲಿದ್ರೆ ನಿಮಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ ಬಿಟ್ಬಿಟ್ಟು ಮತ್ತೆ ಯಾಕೆ ಅದ್ರಲ್ಲಿ ಬೇಕಂತ. ಇಬ್ಬರು ಜನ ಕಲ್ತು ಪಾಸ್ಟ್ ಲೈಫ್ನಲ್ಲಿ ಗಂಡ ಹೆಂಡ್ತಿರ್ತಾರೆ, ಮತ್ತೆ ನೋಡಿ ಮತ್ತೆ ನಿನ್ನ ಹೆಂಡತಿ ಬಾ ಅಂದರೆ ಅಲ್ಲಿ ಗುದ್ದಾಡ್ತೀರಿ, ಅಲ್ಲಿ ಇಷ್ಟ ಇಲ್ಲ, ಅದಕ್ಕೋಸ್ಕರವಾಗಿ ಬೇಡ ಅಂತ ಇನ್ನೊಬ್ರು ಗಂಡ ಬಂದಿದ್ದಾರೆ. ಮళ్ళీ ನೀನು ಪಾಸ್ಟ್ ನನ್ನ ಹೆಂಡತಿ ಬಾ ಅಂತಾರೆ ತಿರುಗುನಲ್ಲಿ. ದಿಸ್ ಗಿವ್ಸ್ ಲಾಟ್ ಆಫ್ ಫ್ರಿಕ್ಷನ್. ಇಫ್ ಯು ಆರ್ ಲಿವಿಂಗ್ ಇನ್ ದ ಪಾಸ್ಟ್ ಯು ಕಾಂಟ್ ರಿಪೀಟ್ ಆಗಿ. ಹಾಂ, ಸಾಕ್ತಾಯಿ ನನಗೆ ಗತ ಜನ್ಮದಲ್ಲಿ ಹೋಗು ಅಂತ ಹೇಳ್ತಾರೆ. ಸೊ ಪಾಸ್ಟ್ ಲೈಫ್ ಮೆಮೊರೀಸ್ ಬೇಕು. ಯಾಕಂದರೆ ಯು ಕಾಂಟ್ ರಿಪೀಟ್ ಒನ್ಸ್ ಅಗೇನ್. ಯಾಕಂದ್ರೆ ಇಲ್ಲ, ಇಬ್ಬರಿಗೆ ಬೇಕಂದರೆ ಯು ಕ್ಯಾನ್ ಟಾಕ್. ಅಂದರೆ ಯು ಕ್ಯಾನ್ ಸಿ ಫ್ರಮ್ ಯುವರ್ ಟೆಲಿಪತಿ, ಯು ಕ್ಯಾನ್ ಅಬ್ಸರ್ವ್, ಯು ಕ್ಯಾನ್ ಸೆನ್ಸ್ ದೇರ್ ಹಾರ. ಅವರ ಅಂತರದಲ್ಲಿ ಏನಾಯ್ತೋ ಗೊತ್ತಾಗಿದ್ದಿಲ್ಲ ಅಂದರೆ ಅವ್ರ ಹತ್ತಿರ ಹೋಗಿ ಅವ್ರ ಆರ ಹೇಳ್ತಾರೆ. ಡು ಯು ವಾಂಟ್ ಮೀ ಅದ? ಕ್ಯಾನ್ ಯು ಡು ಫ್ರೆಂಡ್ಶಿಪ್ ಆರ್ ನಾಟ್? ಶಾಲ್ ವಿ ಕಂಟಿನ್ಯೂ ಆರ್ ಬೇಕರ್? So that from Gauri Shankar you will observe everything. Why Sati Devi attracted Shiva? You don't know. Shiva teaches Gauri Shankar to Parvati. Then Parvati realized. ಒಂದು ಟೆಕ್ನಿಕಲ್ಲಿ ಅವರು ಹಿಂಗೆ ಮೂಮೆಂಟ್ ಕೊಡ್ತಾರೆ, ಅವ್ರು ಶಾಪ ಕೊಡ್ತಾರೆ. ಶಿವ, ಏಯ್ ನೀನು ಡಿಸ್ಟರ್ಬ್ ಆಗಿದ್ದೀವಿ, ಮತ್ತೊಂದು ಜನ್ಮ ತಗೋ ಅಂತ ಶಾಪ ಕೊಡ್ತಾರೆ, ಭಸ್ಮ ಮಾಡ್ತಾರೆ. ಅವ್ರು ಮತ್ತೆ ಹೋಗಿ ಫಿಶರ್ಮ್ಯಾನ್ ಫ್ಯಾಮಿಲಿಯಾಗಿ ಹೋಗಿ ಫಿಶಿಂಗ್ ಮಾಡ್ತಾರೆ, ಸ್ವಲ್ಪ ಫೋಕಸ್. ಸೊ ಬ್ರಹ್ಮವಿದ್ಯೆ ಕಲ್ತ್ಕೋಬೇಕಂದ್ರೆ ಅಷ್ಟು ಡಿಸಿಪ್ಲಿನ್ ಬೇಕು. ಬಟ್ ರಾಮ್ದಾಸ್ ಡಸಂಟ್ ಗಿವ್ ದಟ್ ಟೈಪ್ ಆಫ್ ಡಿಸಿಪ್ಲಿನ್. ಈ ಡಸಂಟ್ ವಾಂಟ್ ದಟ್ ಟೈಪ್ ಆಫ್ ಡಿಸಿಪ್ಲಿನ್. ಓನ್ಲಿ ಕ್ರಿಯೇಷನಲ್ಲಿ ಹೇಳ್ತಾರೆ ಅವರು. ಒಂದು ಪವಿತ್ರವಾದ ಟೆಂಪಲ್ನಲ್ಲಿ ಹೋದರೆ ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಿ, ಅಷ್ಟು ಡಿಸಿಪ್ಲಿನ್ ಬೇಕು. ಬಿಕಾಸ್ ವಿ ಆರ್ ಆ್ಯಕ್ಟಿವೇಟಿಂಗ್ ಅವರ್ ಡಿವಿನಿಟಿ. ನಿಮ್ಮ ಅಂತರದಲ್ಲಿ ಭಗವಂತನು ಹೊರಗೆ ಬರ್ತಾ ಇದ್ದಾನೆ, ಬಂದು ನಿಮಗೆಲ್ಲ ಎಲ್ಲರಿಗೆ ಆ ತತ್ವವನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇನ್ ಪಿರಮಿಡ್ ಮಾಸ್ಟರ್ ಐ ಗಾಟ್ ಲಾಟ್ ಆಫ್ ಅವಮಾನ ಬಂತು ನನಗೆ. ಏನು ಹಿಂಗೆ ಊದಿದ್ರೆ ಏನು ಶಬ್ದ ಇದು? ಪತ್ರಿ ಸರ್ ಸುಮ್ಮನೆ ಕೈ ಮೇಲೆ ಕೈ ಇಟ್ಕೊಂಡು ಕಾಲ ಮೇಲೆ ಕಾಲು ಇಟ್ಕೊಂಡು ಶ್ವಾಸದ ಮೇಲೆ ಗಮನ, ಏನೇನು ಹುಚ್ಚೋ ಕೆಲಸ ಅಂತ. ಈವನ್ ದೋ ಐ ಕಾಂಟ್ ಸ್ಟಾಪ್ ಇಟ್. Teaching creation very tough for meditators. I said many times to Patri sir, it is not possible, sir. Today I teach creation, tomorrow onwards they teach only meditation. Every day they teach only meditation. How we are getting success in creation? Everyone takes support of the wall. They are not sitting properly for creation. Then no one practice creation pyramid society. Even the Patriji hold me. You can shout me, you teach creation. Because lot of ignorance is there. So that again I try to, tomorrow I will go to YC Visakhapatnam, day after tomorrow. There are only pyramid masters, free of cost, no paid classes. Even though I will try to transform them. Because they are trying to enlighten themselves, so that they are entering into spirituality. New people doesn't want spirituality. There comes only fulfill the desire. In pyramid, lot of people wants to enlighten me, but they don't know. They are in the state of confusion. They have confused mind. So that I am giving clarity. Even it is very tough, but they have intention to transfer. So that is a big challenge. New people ಗೆ ಏನು ಅರ್ಥ ಆಗಲ್ಲ, ಅವ್ರಿಗೆ ಆತ್ಮಜ್ಞಾನ ಕೊಡಬೇಕು. ಅವರು ಧ್ಯಾನಕ್ಕೆ ಬಂದಿದ್ದಾರೆ, ಕರ್ಮಸಿದ್ಧಾಂತ ಹೋಲ್ಡ್ ಮಾಡಿದ್ದಾರೆ, ಪತ್ರಿಜಿಗೆ ಜೈ ಹೇಳ್ತಾರೆ, ನಾನು ಹೇಳ್ತೀನಿ ಹೇಳ್ಬೇಡ ಅಂತ. ಅವ್ರು ಅನ್ಕೊತಾರೆ ಇವ್ರಿಗೇನು ಹುಚ್ಚವನು, ಇವ್ರಿಗೆ ಅಹಂಕಾರ ಇದೆ ಅಂತ.
Every time I have a lot of struggle because I am tired. After getting master teachers, after making master teachers of 1,000 members, I simply resigned my job. From last 25 years, continuously I am teaching. I am getting bored. This is also stupidity. Spreading truth also stupidity. Too much is too bad. You can't do it. You can't do service like this. Do it 1 or 2 hours every day. Don't do workshop like this. You are getting very tired. ಯಾಕಂದರೆ ನೀವು ಪ್ರಾಣಿ ಕೀಲರ್ ಸರ, ನೀವೊಂದು ಗುರುಗಳ ಬಗ್ಗೆ ಭಾಳ ಪ್ರೀತಿ ಇರುತ್ತೆ. ನಾನು ಇಲ್ಲಿ ಬರ್ತೀನಿ, ಡೋಂಟ್ ಡೂ ಪೂಜಾ ಟು ದ ಯುವರ್ ಗುರು, ಯು ವಿಲ್ ಗೆಟ್ ಸಮ್ ಹರ್ಟಿಂಗ್ಸ್. ಬಟ್ ದಿಸ್ ಇಸ್ ಟ್ರೂ. ವೈ ಆಮ್ ಸಿಟ್ಟಿಂಗ್ ಹಿಯರ್ ಟು ಟೆಲ್ ದ ಟ್ರೂತ್ ಡೈರೆಕ್ಟ್ಲಿ without expecting anything from you. You are struck with Guru. You are praying to the Guru. Then you are not becoming like a Guru. ನಿಮ್ಮ ಗುರುತತ್ವ ನಿಮಗೆ ಗೊತ್ತಾಗಬೇಕಂದ್ರೆ ಡೋಂಟ್ ಪ್ರೇ ಟು ಸಮನ್. ಫೋಕಸ್ ಅಬೌಟ್ ಯುವರ್ ಸೆಲ್ಫ್. ಇಂಡಿಪೆಂಡೆನ್ಸ್ ಬೇಕು ಎಲ್ಲರಿಗೆ. ದಟ್ ಈಸ್ ಕಾಲ್ಡ್ ಮೋಕ್ಷ. ಈವನ್ ದೋ ಇಫ್ ಯು ಆರ್ ಹರ್ಟ್, ದಿಸ್ ಇಸ್ ದ ಟ್ರೂತ್. ಇಫ್ ಯು ಆರ್ ಡೂಯಿಂಗ್ ಪೂಜಾ, ದಿಸ್ ಇಸ್ ರಾಂಗ್. If you are doing puja, I know, but why I am telling? Because I sit here. That's why I sit in the place of Guru. To fight your ignorance, I sit here. I do not impress you. I am giving the truth directly. If you like or don't like, I am telling the truth. From the truth, I teach continuously. Even I will get bored. I teach once again. Because when I am telling the truth, I am getting a lot of joy. ನಿಮ್ಮ ನೆಗೆಟಿವ್ ಬ್ಲಾಕ್ಸ್ ನಮಗೆ ಬರ್ತಾವ, ಪೇಯ್ನ್ ಬರುತ್ತೆ. ಆವಾಗ ಎಲ್ಲ ಬಿಟ್ಬಿಡೋಣಂತ ಯೋಚನೆ ಬರುತ್ತೆ. ನೀವು ಟ್ರಾನ್ಸ್ಫರ್ ಮಾಡಿದ್ರೆ, ನಿಮಗೆ ಸತ್ಯ ಹೇಳಿದ್ರೆ ನನಗೆ ಬರೋ ಆನಂದ ಯು ಕಾಂಟ್ ಇಮ್ಯಾಜಿನ್. ಸತ್ಯ ಜನರಿಗೆ ಏನು ಬೇಕಾಗಿಲ್ಲ, ರೊಕ್ಕ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಭಾಳ ಮಾಡ್ತಾರೆ, ವಿ ನೋ ಎವ್ರಿಥಿಂಗ್. ಐ ಆಮ್ ನಾಟ್ ಲೈಕ್ ದಟ್. ಐ ಡೈರೆಕ್ಟ್ಲಿ ಟೆಲ್ ದ ಟ್ರೂತ್. ಫ್ರಮ್ ದ ಟ್ರೂತ್ ಐ ಆಮ್ ಸೆಲೆಬ್ರೇಟಿಂಗ್ ಎವ್ರಿ ಟೈಮ್, ಸೊ ದಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯು. ಓಕೆ. ಎಸ್, ಗೌರಿಶಂಕರ್ನಲ್ಲಿ 2 ಸ್ಟೆಪ್ಸ್ ಇರ್ತವೆ. ಫಸ್ಟ್ ಸ್ಟೆಪ್ನಲ್ಲಿ ನಾವು ಅಂತರ್ಕುಂಭಕ ಬಾಹ್ಯಕುಂಭಕ ಮಾಡ್ತೀವಿ. ಅಂತರ್ಕುಂಭಕ ಅಂದರೆ ಈ ನೋಸ್ದಿಂದ ನಾವು ಒಳಗೆ ಗಾಳಿ ತಗೊತೀವಿ, ಹೊಟ್ಟೆ ತುಂಬ ಉಸಿರನ್ನು ತಗೊಂಡು ಹೋಲ್ಡ್ ಮಾಡ್ತೀವಿ. ಸ್ಟಾಪ್. ಹಂಗೆ ಸ್ಟಾಪ್ ಮಾಡಿದ್ರೆ ಏನಾಗ್ತದೆ ಅಂದರೆ ನಿಮ್ಮ ಲಾಜಿಕಲ್ ಬ್ರೈನ್, ಪರ್ಸ್ನಾಲಿಟಿ ಎಲ್ಲ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಮೇಲೆ ನೀವು ಬಾಯಿಲಿಂದ ಓಪನ್ ಮಾಡ್ತೀವಿ. ಗಾಳಿಯನ್ನು ಬಾಯಿಲಿಂದ ಬಿಡ್ತೀವಿ ನಾವು. ಬಿಡುವಾಗ ಎಲ್ಲ ಟಾಕ್ಸಿನ್ಸ್ ಹೊರಗೆ ಹೋಗ್ತವೆ. ಆದಮೇಲೆ ನೀವು ಸ್ಟಾಪ್ ದ ಬ್ರೆತ್ ಆಲ್ಸೋ. ಬಾಹ್ಯದಲ್ಲಿ ಬ್ರೀತನ್ನು ಸ್ಟಾಪ್ ಮಾಡಬೇಕು. ಎಷ್ಟು ಸಮಯ ಇದ್ದರೆ ಅಷ್ಟು ಸಮಯ ಇರಬೇಕು. ಇನ್ಹಲೇಷನ್ ಮಾಡಬಾರ್ದು, ಹೊರಗೆ ಗಾಳಿ ತಗೋಬಾರ್ದು. 1 ನಿಮಿಷ 2 ನಿಮಿಷ 30 ಸೆಕೆಂಡ್ಸ್ ಆದಮೇಲೆ ನಿಮಗೆ ಗಾಳಿ ಬೇಕು ಅನಿಸ್ತದೆ. ವಿತೌಟ್ ಬ್ರೆತ್ ಯು ಕಾಂಟ್ ಲಿವ್. ದೆನ್ ಯು ಟೇಕ್ 1 ಸೆಕೆಂಡ್ ಇನ್ಹಲೇಷನ್. ಅದು ಅಂತರ್ಕುಂಭಕ ಬಾಹ್ಯಕುಂಭಕ ಮಾಡ್ತಾ ಇರಬೇಕು 15 ಮಿನಿಟ್ಸ್. ಸೆಕೆಂಡ್ 15 ಮಿನಿಟ್ಸ್ ಒಂದು ಜ್ಯೋತಿ ನಿಮಗೆ 1 ಮೀಟರ್ ದೂರದಲ್ಲಿ ಇಟ್ಕೋಬೇಕು, ಸಮಾಂತರವಾಗಿ ಕಣ್ಣಿಗೆ. ಓಪನ್ ಐಸ್ ಮಾಡಿ ಅದರೆಲ್ಲ 15 ಮಿನಿಟ್ಸ್ ನೋಡಬೇಕು. ನೋಡಿದ್ಮೇಲೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾವಲ್ಲ, ಆವಾಗ ಕಣ್ಣು ತುಂಬಿದ ಮೇಲೆ ಒಂದ್ಸಲ ಬ್ಲಿಂಕ್ ಮಾಡಿ, ಇಲ್ಲಿದ್ರೆ ಹಂಗೆ ನೋಡಿ. ದೆನ್ ಯು ಆರ್ ಆ್ಯಕ್ಟಿವೇಟಿಂಗ್ ಯುವರ್ ಥರ್ಡ್ ಐ. ಇದು ಆ್ಯಕ್ಟಿವೇಟ್ ಆದರೆ ಈ ಶಕ್ತಿ ಇದೆಲ್ಲ ಹೋಗ್ತದೆ, ನಿಮಗೆ ಐಸೆಟ್ ಹೋಗ್ತದೆ. ಯಾಕೆ ಎಲ್ಲಿ ಫೋಕಸ್ ಮಾಡಿದ್ರೆ ನಿಮ್ಗೆ ಐಸೆಟ್ ಹೋಗ್ತದಂದರೆ, ಇಲ್ಲಿ ಈ ಥರ್ಡ್ ಐ ಓಪನ್ ಮಾಡಿದ್ರೆ ನಿಮಗೆ ಜ್ಞಾನ ಅರ್ಥ ಆಗುತ್ತೆ. ಇದು ಜ್ಞಾನನೇ ಇದೆ. ವಾಟ್ ಈಸ್ ಜ್ಞಾನ? ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ಲೈಕ್ ದಟ್ ಎವ್ರಿ ಒನ್ ಕ್ರಿಯೇಟ್ ದೇರ್ ಓನ್ ರಿಯಾಲಿಟಿ. ಆದಮೇಲೆ ಜಡ್ಜ್ಮೆಂಟ್ ಕೊಡಲ್ಲ, ದೈವ ಕಾರ್ಯ. ನಾವು 10 ಸಾರಿಗೆ ದೊಡ್ಡ ಜನರಿಗೆ ಐಸೆಟ್ ಬಂದು, ಯಾಕಂದ್ರೆ ನಾವು ಹೇಳ್ತಾರೆ ನೀವು ಪಾಪಾತ್ಮರು, ನೀವು ಪುಣ್ಯಾತ್ಮರು, ನೀವು ವಯಸ್ಸೆಲ್ಲ ಹೋಗ್ತಾರೆ, ನೀವು ಕಳೆದು ಅಭ್ಯಾಸ. ಡೋಂಟ್ ಟೀಚ್ ಅಜ್ಞಾನ. ಪಾಪಾತ್ಮರು ಪುಣ್ಯಾತ್ಮರು ಯಾರೂ ಇಲ್ಲ. ಎವ್ರಿವನ್ ಈಸ್ ಗಾಡ್, ಬಟ್ ದೇರ್ ಆ್ಯಕ್ಷನ್ಸ್ gives some disturbance because everyone getting suffering. If 2 people are suffering, both are quarreling.
You don't have happiness inside. You don't have happiness inside. Then you both fighting. ಒಬ್ಬರಿಗೊಬ್ಬರಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾಕೆ ಜ್ಞಾನ ಕೊಡ್ತಾ ಇದ್ದೀನಿ, ನೀವು ರೆಡಿ ಆಗಿದ್ದೀರಿ, ನಾನು ಕೊಡ್ತಿದ್ದೀನಿ. ಹೂ ಇಸ್ ಗ್ರೇಟ್ ಹಿಯರ್? ಸೊ ನಾ ಶಿಷ್ಯ, ನಾ ಗುರು, ನಾ ಪಾಪಂ ನಾ ಪುಣ್ಯಂ, ಚಿದಾನಂದ ರೂಪಂ ಶಿವಂ. ದಟ್ ಈಸ್ ಅದ್ವೈತ ಓನ್ಲಿ ಟ್ರೂತ್. ದಿಸ್ ಪಾಪ ಪುಣ್ಯ ಇಲ್ಲ. ಆದಿಶಂಕರಾಚಾರ್ಯ ಫೈಟ್ ಅಗೇನ್ಸ್ಟ್ ಲಾ ಆಫ್ ಕರ್ಮ. ದೇರ್ ಇಸ್ ಎ ಪಿಕ್ಚರ್ ಆಕ್ಟೆಡ್ ಬೈ ಪತ್ರಿ ಸರ್, ಜಗದ್ಗುರು ಆದಿಶಂಕರಾಚಾರ್ಯ, ಇನ್ ತೆಲುಗು. ಯು ಕ್ಯಾನ್ ಸಿ. ದೇನ್ ಪತ್ರಿ ಸರ್ ಹೇಳ್ತಾನೆ ಇದು ಅದ್ವೈತ ಸಿದ್ಧಾಂತ. So that my dear friend, after these two steps you can sleep at your bedroom. ತುಂಬ ನಿದ್ದೆ ಬರುತ್ತೆ. ಯಾಕಂದರೆ ಸತ್ಯ ಅರ್ಥ ಆಗಿರ್ತಾರ. ಅಂತರ್ಕುಂಭಕ ಬಾಹ್ಯಕುಂಭಕ ಮಾಡಿದ್ರೆ, ಬಾಹ್ಯಕುಂಭಕ ಯಾಕೆ ಮಾಡ್ತೀವಿ ಅಂದರೆ, ನಾವು ಬಾಹ್ಯಕುಂಭಕ ಮಾಡುವಾಗ ವಿ ಆರ್ ನಾಟ್ ಆಕ್ಸೆಪ್ಟಿಂಗ್ ಔಟರ್ ರಿಯಾಲಿಟಿ. ಯಾಕಂದರೆ ಎಲ್ಲ ಜನ ಏನೇನೋ ಮಾತು ಮಾತಾಡ್ತಾರಲ್ಲ, ಅವೆಲ್ಲ ನಾವು ಆಕ್ಸೆಪ್ಟ್ ಮಾಡಿ ಅದಕ್ಕೆ ಕ್ರಿಯೇಟ್ ಮಾಡ್ತೀವಿ. ಮತ್ತು ಸೊ ದಟ್ ವಿಟ್ನೆಸ್ ಬರಲಿಲ್ಲ ಅಂದರೆ ಸಾಕ್ಷಾತ್ಕಾರದಲ್ಲಿ ಗೌರಿಶಂಕರ್ ಮಾಡಿರಿ, ಗೌರಿಶಂಕರದಲ್ಲಿ ಬಾಹ್ಯಕುಂಭಕ ಮಾಡಿದ್ರೆ ವಿ ಆರ್ ನಾಟ್ ರಿಸೀವಿಂಗ್ ಔಟ್ಸೈಡ್ ರಿಯಾಲಿಟಿ. ಅವ್ರು ಏನು ಮಾತಾಡಿದ್ರೆ ಅವ್ರು ನಮಗೆ ರಿಯಾಕ್ಟ್ ಆಗಲ್ಲ. ಬಾಹ್ಯಕುಂಭ ಅಂದರೆ ಸ್ಟಾಪ್ ಔಟ್ಸೈಡ್ ವಿತೌಟ್ ಎನಿ ರಿಯಾಕ್ಷನ್, ಹೋಲ್ಡ್ ಔಟ್ಸೈಡ್, ಮತ್ತು ಅಂತರ್ಕುಂಭಕ ಲೈಕ್ ದಟ್ ವಿ ಕ್ಯಾನ್ ಡೂ ಇಟ್. ಆಫ್ಟರ್ ಅನ್ ಅವರ್ ಯು ಕ್ಯಾನ್ ಸ್ಲೀಪ್. ಇಲ್ಲಿ 5 ನಿಮಿಷ ಮಾಡಿ, ಮನೆಯಲ್ಲಿ ಹೋಮ್ವರ್ಕ್ ಮಾಡಿ. ಯಾಕೆ ಇಲ್ಲಿ ಮಾಡಿದ್ರೆ ಇಲ್ಲೇ ನಿದ್ದೆ ಹೋಗ್ತೀವಿ, ಮನೆಗೆ ಹೋಗಲ್ಲ. ಇಲ್ಲ ನೋ ಎರಡು ಲೋಸದಿಂದ ಒಳಗೆ ತಗೋಬೇಕು. ಸ್ಟಾಪ್, ಹೊರಗೆ ಹೋಗ್ತೈತೆ, ಸ್ಟಾಪ್. ಮತ್ತೆ ಗಾಳಿ ಬೇಗ ಅನಿಸೋದಲ್ಲ ಅವಾಗ. ಜಸ್ಟ್ ಹೋಲ್ಡ್ ಔಟ್ಸೈಡ್ ಆಸ್ ಮಚ್ ಆಸ್ ಪಾಸಿಬಲ್. ಯು ಜಸ್ಟ್ ಹೋಲ್ಡ್ ಇನ್ಸೈಡ್ ಆಸ್ ಸ್ಟ್ರೆಂತ್ ಯು ಹ್ಯಾವ್. ಎಷ್ಟು ನಿಮಗೆ ಸಾಮರ್ಥ್ಯತೆ ಇದೆ ಅಷ್ಟಾಗಿ ನೀವು ಹೋಲ್ಡ್ ಮಾಡಿ. ಹಿಂಗೆ ಮಾಡಿದ್ರೆ ನಿಮಗೆ ಮೈಂಡ್ನಲ್ಲಿ ಮಾಸ್ಟ್ರಿ ಬರುತ್ತೆ. ಯು ಆರ್ ನಾಟ್ ರಿಯಾಕ್ಟಿವ್. ರಿಯಾಕ್ಟ್ ಆಗಲ್ಲ, ಅಂತರದಲ್ಲಿ ಕ್ರಿಯೇಟ್ ಆಗುತ್ತೆ. ಮೈಂಡ್ ರಿಯಾಕ್ಟ್ ಆಗಿದ್ರೆ ಈ ಮೈಂಡೆಲ್ಲ ಎಮೋಷನ್ಸ್ ಆತ್ಮದಲ್ಲಿ ಹೋಗಿ ಆತ್ಮವನ್ನು ಎಬ್ಸೋಕ್ಕಾಗಲ್ಲ. ಯು ಆರ್ ನಾಟ್ ಆಕ್ಟಿವೇಟಿಂಗ್ ಕುಂಡಲಿನಿ ಥ್ರೂ ಅಂತರ್ಕುಂಭಕ ಬಾಹ್ಯಕುಂಭಕಂ. ವಿ ಆರ್ ಆಕ್ಟಿವೇಟಿಂಗ್ ಕುಂಡಲಿನಿ. ಆ ಕುಂಡಲಿನಿ ಶಕ್ತಿಯನ್ನು ಸರಿಸಮಾನವಾಗಿ ಹೀಲಿಂಗ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಜ್ಯೋತಿರ್ನಾಟಕ ಮಾಡ್ತೀವಿ. ಜ್ಯೋತಿರ್ನಾಟಕದಲ್ಲಿ ವಿ ಆರ್ ಅಬ್ಸರ್ವಿಂಗ್ ಗೋಲ್ಡನ್ ಲೈಟ್. ದೆನ್ ವಿ ಆರ್ ಆಕ್ಟಿವೇಟಿಂಗ್ ಥರ್ಡ್ ಐ. The light goes into your third eye. It heals entire your body. Healing ಆದಮೇಲೆ ನಿಮಗೆ ನಿದ್ದೆ ಬರುತ್ತೆ. Very important meditation for third eye and focus, to listen intuition, find out aura. ಟೆಲಿಪತಿಯಲ್ಲಿ ನಿಮಗೆ ಒಬ್ಬರ ಬಗ್ಗೆ ಎಲ್ಲ ಗೊತ್ತಾಗಿದ್ರೆ ಯು ಆರ್ ನಾಟ್ ಡೂಯಿಂಗ್ ಎನಿ ಮಿಸ್ಟೇಕ್ಸ್. ಒಬ್ಬರ ಹತ್ರ ನೋಡಿದ್ರೆ ಫ್ರೆಂಡ್ಶಿಪ್ ಮಾಡಬೇಕಂತ ಇರ್ತದೆ ನಮಗೆ, ಅವ್ರಿಗೆ ಇಷ್ಟ ಇರಲಿಲ್ಲ ಅಂದರೆ ಯು ಕಾಂಟ್ ಡೂ ಇಟ್. Because of aura reading, because of sensing aura, you know everything. Because of telepathy, you will understand. Why we are doing blindfold every day? Blindfold ಮಾಡಿ ಒಂದು ವಿಷಯ ನಮಗೆ ಸತ್ಯ ಅಂತ ಗೊತ್ತಾಗಿದ್ರೆ ಒಬ್ಬರು ಬಂದ ಮೇಲೆ ಅವ್ರ ಸತ್ಯ ಅಸತ್ಯ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಅಂತರದಲ್ಲಿ ಒಂದು ಲಕ್ಷ್ಯ ಇರುತ್ತೆ, ಆ ಲಕ್ಷ್ಯದಲ್ಲಿ ಅವರು ಇರ್ತಾರಾ ಇಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಎವ್ರಿ ಒನ್ಸ್ ಮೈಂಡ್. ದೆನ್ ಓನ್ಲಿ ಯು ಆರ್ ಲಿವಿಂಗ್ ಫ್ರೀಲಿ. ಯಾರ ಬಗ್ಗೆ ನೀವು ಸ್ನೇಹ ಮಾಡಬೇಕು, ಯಾವ ದಿನ ದೂರ ಇರಬೇಕು, ಎಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ಗೌರಿ ಶಂಕರ್ನಲ್ಲಿ ನೀವು ಜ್ಯೋತಿರ್ನಾಟಕ ಸೆಕೆಂಡ್ ಸ್ಟೆಪ್ ಮಾಡಲೇಬೇಕು. ಡೋಂಟ್ ಡು ಡೈರೆಕ್ಟ್ಲಿ ಸೆಕೆಂಡ್ ಸ್ಟೆಪ್. ಅಂತರ್ಕುಂಭಕ ಮಾಡಿದ್ರೆ ಮೈಂಡ್ ಶೂನ್ಯ ಆಗುತ್ತೆ. ಬಾಹ್ಯಕುಂಭಕ ಮಾಡಿದ್ರೆ ಬಾಹ್ಯದಲ್ಲಿ ಇರುವ ರಿಯಾಲಿಟಿ ಅಂತರದಲ್ಲಿ ಬರಲ್ಲ. ಬಾಹ್ಯ ಇದೆ, ಅಂತರ ಇದೆ. ಆವಾಗ ಇದಾಗ್ತದೆ. ವೆರಿ ಈಸಿ. If you do directly, there are some disturbances, some stress inside. You are creating some more negative things. Directly don't do that. ಅಂತರ್ಕುಂಭಕ ಬಾಹ್ಯಕುಂಭಕ 15 minutes ಮಾಡಿದ್ಮೇಲೆ ಹಿಂಗೆ ಮಾಡಬೇಕು. ಇದ್ರಿಗೆ ಒಂದು ಮ್ಯೂಸಿಕ್ ಇದೆ ಯೂಟ್ಯೂಬ್ನಲ್ಲಿ, ಗೌರಿಶಂಕರ್ ಅಂತ, ಅದು ತಗೋರಿ ಮಾಡಿ. ನಾವು ಯೂಟ್ಯೂಬ್ ಸಿಟ್ ಅಪ್ ಸ್ಟ್ರೈಟ್, ಅಡಾಪ್ಷನ್ ಮುದ್ರ. ಟೇಕ್ ಎ ಡೀಪ್ ಬ್ರೆತ್ ಫ್ರಮ್ ದ ನೋಸ್. ಅಂತರದಲ್ಲಿ ಗಾಳಿ ತಗೋಬೇಕು ನಿಮ್ಮ ನೋಸ್ಲಿಂದ.
ಒಂದು ಜ್ಯೋತಿ ಇಲ್ಲಿಟ್ರಿ. ದೀಪ. You do it. Take a deep breath from the nose, hold inside. Take a deep and long breath, my dear friends. Hold the breath inside.